ಅದೇ ರೀತಿ ಎಂ ಎ ಕೃಷ್ಣಪ್ಪನವರು ಕೂಡ ಆ ಒಂದು ಫ್ಯಾಮಿಲಿ, ಎ ಕೃಷ್ಣಪ್ಪನವ್ರ ಫ್ಯಾಮಿಲಿ ಭಾಳ ಒಡನಾಟ ಇತ್ತು. ಅವ್ರದ್ದು ವಿದ್ಯಾಸಂಸ್ಥೆಗಳಿದ್ದಾವೆ. ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ಫಂಕ್ಷನ್ ಮಾಡೋರು. ಆ ಫಂಕ್ಷನ್ಗೆ ಈ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ನಾನು 4-5 ಸಲ ನಮ್ಮ ಅಶೋಕ್ ಕೃಷ್ಣಪ್ಪ ಮತ್ತು ಜಯಸುಮ ಕೃಷ್ಣಪ್ಪನ ಜೊತೆ ಆ ಒಂದು ಫಂಕ್ಷನ್ಗೆಲ್ಲ ಕೂಡ ಭಾಗವಹಿಸಿದ್ದೆ. ಇವತ್ತು ಪ್ರತಿ ಮನೆಯಲ್ಲೂ ಇವೇನಾದರೂ ಈ ಒಂದು ಕಷ್ಟಕಾಲದ ಜೀವನ ಮಾಡ್ತಾ ಇದ್ರು ಅದು ಎಂ ಎ ಕೃಷ್ಣಪ್ಪನ ಬಿಟ್ಟಿರ್ತಕ್ಕಂಥ ಒಂದು ಅಸುಖಗಳಿಂದ ಅಂತ ಒಂದು ಫ್ಯಾಮಿಲಿಗೆ ಎತ್ಕೊಂಡೋಗ್ಬಿಟ್ಟು ನೀವು 100% ನಾನಿವತ್ತು ನೀವೆಲ್ಲ ಪ್ರಜ್ಞಾವಂತರಿದ್ದೀರಾ. ನಾನು ಮರೆತು ಬಿಟ್ಟೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ಈ ಕಡೆ ತಿರುಗಿದಾಗ ಇವ್ರು ನೋಡ್ಬೋದು, ಜ್ಞಾಪಕ ಬಂತು. ಸಾರಿ, ಇಲ್ಲಮ್ಮ ಪರವಾಗಿಲ್ಲ. ಅಲ್ಲ, ನಮ್ಮ ತ್ರಿವೇಣಮ್ಮ, ನಾಗೇಶ್ವರಮ್ಮ ಮತ್ತು ಅನಸೂಯಮ್ಮ ಅವರು ಬಂದಿದ್ದಾರೆ ನಮ್ಮ ಜೊತೆ, ನಿಮ್ಮ ಜೊತೆ ಮಾತಾಡೋಕ್ಕೆ. ಅವ್ರಿಗೂ ಒಂದು ಸುತ್ತ ಮರೆತು ಬಿಟ್ಟಮ್ಮ. ಎಲ್ಲ ನೀವೆಲ್ಲ ಭಾಳ ಪ್ರಜ್ಞಾವಂತರಿದ್ದೀರಾ. ನಮ್ಮ ನಾಗರಾಜ್ ಹೇಳ್ತಾ ಇದ್ರು, ನಾವು ಕೂಡ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವ್ರನ್ನ ಬೆಂಬಲಿಸಿರ್ತಕ್ಕಂಥವ್ರು. ಇದೇ ರೀತಿಯಾಗಿ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ಸೇರಿಸಿ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥವ್ರು. ಇವತ್ತು ಪಕ್ಷ ಅವರು BJP ಅಂತ ಹೇಳ್ಕೊಂಡು ಬಂದಿದ್ದಾರೆ, ನಾವು ಕಾಂಗ್ರೆಸ್ ಅಂತಿದ್ದೀವಿ. ನಾವು ಪಕ್ಷದ ಗುರುತುಗಳ ಮೇಲೆ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಮಾಡುವಂಥವ್ರು ನಾವು. ಆದರೆ ನಾಗರಾಜ್ ಹೇಳ್ದಂಗೆ ಶಕ್ತಿ ಮತ್ತು ಬುದ್ಧಿ ಇರ್ತಕ್ಕಂಥವ್ರು ನೀವು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಏನು ನಮ್ಮ ಮುಳಬಾಲ್ ತಾಲೂಕಲ್ಲಿ ಪದವೀಧರರ ಉಪಾಧ್ಯಾಯರು ತಗೊಂಡಿರ್ತಕ್ಕಂಥ ನಿರ್ಣಯ ಇದೆಯೋ ಅದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ನಿಮ್ಮೆಲ್ರಿಗೂ ತಲಬಾಗಿ ನಾನು ನಮಸ್ಕಾರಗಳು ಹಾಕಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ. ಉತ್ತಮವಾದಂಥ ಅಭ್ಯರ್ಥಿಯನ್ನು ನೀವು ಇವತ್ತು ಸೆಲೆಕ್ಟ್ ಮಾಡಿದ್ದೀರಾ. ಇವತ್ತು ನಾನು ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ 100% OPS ಸ್ಕೀಮನ್ನು ತರುವುದರಲ್ಲಿ ಗ್ಯಾರಂಟಿ ಶತಸಿದ್ಧವಾಗಿದೆ. ನಾನು ಶ್ರೀನಿವಾಸ್ ಹತ್ರ ಮಾತಾಡಿದ್ದೀನಿ. ಶ್ರೀನಿವಾಸ್ ಅವರು ಹೇಳಿದ್ದಾರೆ, ಏನೇ ಆಗಲಿ OPS ಸ್ಕೀಮನ್ನು ನಾವು ತರ್ತೀವಿ, ಕಾಂಗ್ರೆಸ್ ಪಕ್ಷದಿಂದ ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ತಂದಾಗ ಭಾಳಷ್ಟು ಉಪಾಧ್ಯಾಯರು ಕೂಡ ಅದು ಭಾಳ ಉಪಯುಕ್ತವಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವು DT ಶ್ರೀನಿವಾಸ್ ಅವ್ರಿಗೆ ತಮ್ಮ ಪವಿತ್ರವಾದಂಥ ಮತ, ಆಮೇಲೆ ನಮ್ಮ ನಾಗರಾಜು ಇವರೆಲ್ಲ ಹೇಳ್ತಾರೆ ಪ್ರಾಶಸ್ತಿಗಳು ಅವು ಇವು ಬೇಡ, ನಾಗರಾಜ್ ಒಬ್ಬರು ಇದು DT ಶ್ರೀನಿವಾಸ್ ಅವ್ರಿಗೆ ಮಾತ್ರ ನಿಮ್ಮ ಮತವನ್ನು ಇದು ಮಾಡಿ, 2ನೇ ಪ್ರಾಶಸ್ತಿ ಇನ್ನೊಬ್ರು ಕೊಟ್ಟಾಗ ಇದಕ್ಕೆ 1ನೇ ಪ್ರಾಶಸ್ತಿ ಮತಕ್ಕೆ ಶಕ್ತಿ ಕಮ್ಮಿ ಆಗುತ್ತೆ. ಅದರಿಂದ ಈ ಪ್ರಾಶಸ್ತಿಗಳು ಅನ್ನೋದಕ್ಕಿಂತ DT ಶ್ರೀನಿವಾಸ್ ಅವರು ಮಾತ್ರ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ನೀವು ಮತ ಮಾಡಿ ನೀಡುವುದು ನಿಮ್ಮ ಹಕ್ಕು. ಆದರೆ ನನ್ನ ಮನವಿ ಏನು ಅಂತಂದರೆ ಅವರೊಬ್ಬರಿಗೆ ಮಾತ್ರ ನಿಮ್ಮ ಮತವನ್ನು ಹಾಕಿ, ನೀವೇನು ಒಂದು ಮತ ಹಾಕ್ತಿರೋ ಅದಕ್ಕೆ ಹೆಚ್ಚಿನ ಶಕ್ತಿ, ಅಂದರೆ ಹೆಚ್ಚಿನ ಒಂದು ಮೌಲ್ಯ ಕರೆಕ್ಟ್, ಮೌಲ್ಯ ಸೂಕ್ತವಾದದ್ದು ಮೌಲ್ಯನ ಇದು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ, ಮುಂದಿನ ದಿನಗಳಲ್ಲಿ ಈಗ ನಮ್ಮ ಕ್ಯಾಂಡಿಡೇಟ್ ಕೂಡ ನಾವು ಇವೆಲ್ಲ ಇವತ್ತು ಸೇರೋದಾಗಲಿ ಇದೆಲ್ಲ ಮಾಡೋದಾಗಲಿ ಕ್ಯಾಂಡಿಡೇಟ್ ಕೂಡ ಗೊತ್ತಿಲ್ಲ. ಒಂದು ಸಲ ಅವ್ರು ಕೇಳಿದ್ರು ನಮ್ಮ ಪೂರ್ಣಿಮಾ ಅವರು, ಅಣ್ಣ ಹಿಂಗೆ ಬರಬೇಕು ಅಂತಂದರೆ, ಇಲ್ಲಮ್ಮ ನೀವೇನು ಬರಬೇಡಿ, ಮುಳಬಾಲು ಆ ಕಡೆ ಸ್ವಲ್ಪ ಗಮನಿಸಿ, ಈ ಕಡೆ ಎಲ್ಲ ಮುಳಬಾಲೆಲ್ಲ ನಮ್ಮ ನಾಯಕರು ಎಲ್ಲ ನಾವು ನೋಡಿಕೊಂಡು ನಿಮಗೆ ಹೆಚ್ಚಿನ ಮತನ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ನಿಮ್ಮೆಲ್ಲರ ಒಂದು ಧೈರ್ಯದ ಮೇಲೆ ನಾವು ಮಾತು ಕೊಟ್ಟಿದ್ದೀವಿ. ಅದನ್ನು ಉಳಿಸಿ ಹೆಚ್ಚಿನ ಮತ ಕೊಡಿಸ್ಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕಳ್ಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಮತನ ಮುಳಬಾಲ್ ತಾಲೂಕಿಂದ ಕೊಡಿಸ್ಬೇಕು ಅಂತ. ಆಮೇಲೆ ಚುನಾವಣೆ ಆದಮೇಲೆ ನಾನು ಇವತ್ತೇ ಅಶ್ಯೂರ್ ಮಾಡ್ತಾ ಇದ್ದೀನಿ ನಿಮಗೆ, ಶ್ರೀನಿವಾಸ್ ಅವ್ರನ್ನ ಮತ್ತು ಪೂರ್ಣಿಮಾ ಅವ್ರನ್ನ ಕರೆದು ನಿಮ್ಮ ಜೊತೆ ಒಂದು ದಿವಸ ಪುನಃ ಸೇರುವಂಥದ್ದು, ಪುನಃ ಎಲ್ಲಾದರೂ ಗೆಟ್ ಟುಗೆದರ್ ಮಾಡಿ ಇದು ಮಾಡೋಣ ಅಂತೇಳಿ ಹೇಳ್ತಾ, ನಿಮ್ಮ ಅಮೂಲ್ಯವಾದ ಪವಿತ್ರವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ DT ಶ್ರೀನಿವಾಸ್ ಅವರಿಗೆ ನೀಡಿ ಜೈಗಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು.